ಹೊರಗಡೆ ತುಂಬಾ ಮಳೆ ಬರ್ತಾ ಇದೆ. ಹೀಗಿರುವಾಗ ಏನಾದರೂ ಮನೆಯಲ್ಲಿ ಬಿಸಿ ಬಿಸಿ ತಿನ್ನುವ ಆಸೆಯಾಗುತ್ತೆ. ಹಾಗಾಗಿ ಇಲ್ಲಿ ನಾನು ನಿಮಗೋಸ್ಕರ ಸ್ನ್ಯಾಕ್ ರೆಸಿಪಿಯನ್ನು ತಂದಿದ್ದೇನೆ. ಇದು ಮಾಡೋದು ತುಂಬಾ ಸುಲಭ ಹಾಗೂ ತುಂಬಾ ಕ್ರಂಚಿಯಾಗಿರುತ್ತೆ. ತಿನ್ನೋಕ್ಕೂ ಕೂಡ ಅಷ್ಟೇ ಟೇಸ್ಟಿಯಾಗಿರುತ್ತೆ. ಇವತ್ತು ನಾವು ಈ ವಿಡಿಯೋದಲ್ಲಿ ಪೊಟ್ಯಾಟೊ ಲಚ್ಚಾ ಪಕೋಡ ಯಾವ ರೀತಿ ಮಾಡ್ಬೋದಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಇದು ತಿನ್ನೋಕ್ಕೆ ತುಂಬಾ ರುಚಿಕರವಾಗಿರುತ್ತೆ. ಹೊರಗಡೆ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿರುತ್ತೆ ತಿನ್ನೋಕ್ಕೆ. ಹಾಗಾದರೆ ಬನ್ನಿ ವೀಕ್ಷಕರೇ, ಆಲೂಗಡ್ಡೆ ಲಚ್ಚೇದಾರ್ ಪಕೋಡ ಯಾವ ರೀತಿ ಮಾಡ್ಬೋದಂತ ನೋಡೋಣ. ಮೊದಲಿಗೆ 2 ಮೀಡಿಯಮ್ ಆಕಾರದಲ್ಲಿರುವ ಇಲ್ಲಿ ನಾನು ಆಲೂಗಡ್ಡೆಯನ್ನು ತಗೊಂಡಿದ್ದೇನೆ. ಈ ಆಲೂಗಡ್ಡೆಯಿಂದ ಮೊದಲಿಗೆ ಸಿಪ್ಪೆಯನ್ನು ತೆಗೆದುಕೊಳ್ಬೇಕು. ಸಿಪ್ಪೆ ತೆಗೆದಾದ ನಂತರ ಈ ರೀತಿಯಾಗಿ ಗೀಚಣೆಯಿಂದ ತುರಿದುಕೊಳ್ಬೇಕು. ಮೇಲ್ಗಡೆ ಇರುತ್ತಲ್ಲ ದಪ್ಪವಾಗಿರುವುದನ್ನು ತುರಿದುಕೊಳ್ಳಿ. ಯಾಕಂದರೆ ನಾವು ತಿನ್ನುವಾಗ ಆಲೂಗಡ್ಡೆ ಈ ಬಜ್ಜಿ ತಿನ್ನುವಾಗ ನಾವು ಮಧ್ಯ ಮಧ್ಯದಲ್ಲಿ ತುರಿದಿರುವ ಆಲೂವನ್ನು ಸಿಗ್ತಾ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ. ಈ ಬಜ್ಜಿ ಆಲೂಗಡ್ಡೆಯಿಂದ ಮಾಡಿರೋದಂತ ಗೊತ್ತಾಗುತ್ತೆ. ಒಂದು ವೇಳೆ ತೀರ ಚಿಕ್ಕದಾಗಿ ತುರಿದುಕೊಂಡ್ರೆ ಆಲೂಗಡ್ಡೆ ಬಾಯಿಗೆ ಸಿಗುವುದಿಲ್ಲ. ಅದರಿಂದ ಈ ರೀತಿ ದಪ್ಪವಾಗಿ ತುರಿದುಕೊಳ್ಳಿ. ಇವಾಗ ತುರಿದಾದ ನಂತರ ಈ ಆಲೂಗಡ್ಡೆಯನ್ನು ಇದರಲ್ಲಿ ನೀರು ಹಾಕಿಕೊಂಡು ಚೆನ್ನಾಗಿ ತೊಳೆದುಕೊಳ್ಬೇಕು. ಸ್ವಚ್ಛವಾಗಿ ತೊಳೆದುಕೊಳ್ಳಿ. ವಿಡಿಯೋದಲ್ಲಿ ಯಾವ ರೀತಿ ತೋರಿಸ್ತಾ ಇದ್ದೇನಲ್ಲ ಅದೇ ರೀತಿಯಾಗಿ ನೀವು ಕೂಡ ಈ ಆಲೂಗಡ್ಡೆಯನ್ನು ತುರಿದಾದ ನಂತರ ಈ ರೀತಿ ನೀರಿನಲ್ಲಿ ಚೆನ್ನಾಗಿ ತೊಳೆದುಕೊಳ್ಬೇಕು. ತುರಿದಿರುವ ಆಲೂಗಡ್ಡೆ ಚೆನ್ನಾಗಿ ತೊಳೆದಾದ ನಂತರ ಪೂರ್ತಿಯಾಗಿ ಇದರಿಂದ ನೀರನ್ನು ತೆಗೆದುಕೊಳ್ಬೇಕು. ತುರಿದಿರುವ ಆಲೂಗಡ್ಡೆಯನ್ನು ತೊಳೆದಾದ ನಂತರ ಇದರಲ್ಲಿ ಒಂದು ಸ್ವಲ್ಪನೂ ನೀರಿರಬಾರ್ದು. ಆ ರೀತಿಯಾಗಿ ಹಿಂಡಿ ತೆಗೆದುಕೊಳ್ಬೇಕು ಈ ಆಲೂಗಡ್ಡೆಯನ್ನು ನೀರಿನಿಂದ. ತುರಿದಿರುವ ಆಲೂಗಡ್ಡೆಯನ್ನು ಸ್ವಚ್ಛವಾಗಿ ತೊಳೆದಾದ ನಂತರ ನಾನಿಲ್ಲಿ ಕೈಯಿಂದ ಹಿಂಡಿ ಚೆನ್ನಾಗಿ ನೀರನ್ನು ತೆಗೆದುಕೊಂಡಿದ್ದೇನೆ. ಇವಾಗ ಇದರಲ್ಲಿ ನಾವು ಕಡಲೆ ಹಿಟ್ಟನ್ನು ಹಾಕಿಕೊಳ್ಳೋಣ. ಒಂದು 5 ರಿಂದ 6 ದೊಡ್ಡ ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕಿಕೊಳ್ಳಿ. ಇದರಲ್ಲಿ ಕಡಲೆ ಹಿಟ್ಟು ಹಾಕಿದಾದ ನಂತರ ಇವಾಗ ಇದರಲ್ಲಿ 1-2 ರಿಂದ 3 ಚಮಚದಷ್ಟು ಕಾರ್ನ್ ಫ್ಲೋರನ್ನು ಹಾಕಿಕೊಳ್ಳೋಣ. ಕಾರ್ನ್ ಫ್ಲೋರ್ ಇರಲಿಲ್ಲ ಅಂದರೆ ನಿಮ್ಮ ಹತ್ರ ನೀವು ಅಕ್ಕಿ ಹಿಟ್ಟು ಕೂಡ ಬಳಸಬಹುದು. ಈ ಕಾರ್ನ್ ಫ್ಲೋರ್ ಹಾಕುವುದರಿಂದ ಬಜ್ಜಿ ತಿನ್ನುವಾಗ ಅಥವಾ ಮಾಡುವಾಗ ಕ್ರಿಸ್ಪಿಯಾಗಿ ಆಗುತ್ತೆ. ಆದ್ದರಿಂದ ಇಲ್ಲಿ ನಾನು ಕಾರ್ನ್ ಫ್ಲೋರನ್ನು ಯೂಸ್ ಮಾಡಿದ್ದೇನೆ. ಅಕ್ಕಿ ಹಿಟ್ಟು ಹಾಗೂ ಕಾರ್ನ್ ಫ್ಲೋರ್ ಬಳಸದೇ ಕಡಲೆ ಹಿಟ್ಟಿನಿಂದ ಕೂಡ ಮಾಡ್ಕೊಳ್ಬಹುದು. ತುಂಬಾ ಚೆನ್ನಾಗಾಗುತ್ತೆ. ಸ್ವಲ್ಪ ಸಾಫ್ಟ್ ಆಗಿಬಿಡುತ್ತೆ ತಿನ್ನುವಾಗ. ಇವಾಗಿಲ್ಲಿ ನಾನು ಹಸಿಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾ ಇದ್ದೇನೆ. ನಾನಿಲ್ಲಿ ಕುಟಾಣಿಗೆ ಕುಟ್ಟಿ ಇದರಲ್ಲಿ ಹಾಕಿಕೊಂಡಿದ್ದೇನೆ. ನೀವು ಬೇಕಾದರೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಯೂಸ್ ಮಾಡಬಹುದು. ಇವಾಗ ಇದರಲ್ಲಿ 1 ಸಣ್ಣ ಟೇಬಲ್ ಸ್ಪೂನಿಂದ ಜೀರಿಗೆಯನ್ನು ಹಾಕಿಕೊಳ್ಳಿ. ಹಾಗೆ 1 ಸಣ್ಣ ಟೇಬಲ್ ಸ್ಪೂನಿಂದ ಅಜ್ವೈನ್ ಕೂಡ ಹಾಕಿಕೊಳ್ಳಿ. ಅಜ್ವೈನ್ ಹಾಕಿಕೊಳ್ಳುವಾಗ ಈ ರೀತಿ ಕೈಯಿಂದ ಒರೆಸಿ ಹಾಕಿಕೊಳ್ಳಿ. ಇದರಿಂದ ತುಂಬಾ ಚೆನ್ನಾಗಿ ಫ್ಲೇವರ್ ಬರುತ್ತೆ. ಈ ರೀತಿ ಕೈಯಿಂದ ಒರೆಸಿ ಹಾಕಿಕೊಳ್ಳುವುದರಿಂದ ಸ್ವಲ್ಪ ಹಿಂಗು ಕೂಡ ಹಾಕಿಕೊಳ್ಳಿ. ಹಿಂಗೆ ಹಾಕಿದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಳಿ. ನಾನಿಲ್ಲಿ 1 ಸಣ್ಣ ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕಿಕೊಂಡಿದ್ದೇನೆ. ಹಾಗೆ ಅಚ್ಚು ಖಾರದ ಪುಡಿಯನ್ನು ಹಾಕಿಕೊಳ್ಳಿ 1 ಸಣ್ಣ ಟೇಬಲ್ ಸ್ಪೂನಷ್ಟು. 1 ಸಣ್ಣ ಟೇಬಲ್ ಸ್ಪೂನಷ್ಟು ಅರಿಶಿನ, 1 ಸಣ್ಣ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿಯನ್ನು ಹಾಕಿಕೊಳ್ಳಿ. ಈ ಎಲ್ಲ ಮಸಾಲೆ ಹಾಕಿದ ಮೇಲೆ ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡಿಕೊಳ್ಳಿ. ಮಿಕ್ಸ್ ಮಾಡಿಕೊಳ್ಳುವಾಗ ಸ್ವಲ್ಪ ನೀರು ಬಳಸದೇ ಹಾಗೇ ಕಲಿಸ್ಕೊಳ್ಬೇಕು. ಯಾಕಂದರೆ ಆಲೂಗಡ್ಡೆಯಲ್ಲಿರುವ ನೀರಿನ ತೇವಾಂಶ ತಾನಾಗಿ ಮಿಕ್ಸ್ ಮಾಡಿಕೊಳ್ಳುವಾಗ ಬಿಟ್ಕೊಳ್ಳುತ್ತೆ. ಅದಾಗದೆ ಇಲ್ಲಿ ನೋಡ್ತಾ ಇರಬಹುದು ಆಲೂಗಡ್ಡೆಯಿಂದ ನೀರಿನ ತೇವಾಂಶ ಹೇಗೆ ಬಿಟ್ಕೊಂಡಿದೆ ಅಂತ. ಇವಾಗ 1 ರಿಂದ 2 ಹಸಿಮೆಣಸಿನ್ಕಾಯನ್ನು ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಇದರಲ್ಲಿ ಹಾಕಿಕೊಳ್ಳಿ. ಹಸಿಮೆಣಸಿನ್ಕಾಯಿ ಹಾಕಿದ ಮೇಲೆ ಇವಾಗ ನಾವು ಇದರಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿಕೊಳ್ಳೋಣ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜಾಸ್ತಿನೇ ಯೂಸ್ ಮಾಡಿ, ತುಂಬ ಟೇಸ್ಟಿಯಾಗಿ ಬರುತ್ತೆ ಕೊತ್ತಂಬರಿ ಸೊಪ್ಪು ಹಾಕಿಕೊಳ್ಳುವುದರಿಂದ. ಇವಾಗ ಹಸಿಮೆಣಸಿನ್ಕಾಯಿ ಹಾಗೂ ಕೊತ್ತಂಬರಿ ಸೊಪ್ಪು ಹಾಕಿದ ಮೇಲೆ ಮತ್ತೆ ಒಂದು ಸಲ ಈ ರೀತಿ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ಇದನ್ನು ಸ್ವಲ್ಪ ಕೈಯಲ್ಲಿ ಈ ರೀತಿ ತೆಗೆದುಕೊಂಡು ಪ್ರೆಸ್ ಮಾಡಿ ನೋಡಿ. ಇದು ಗಟ್ಟಿಯಾಗಿ ಕೂರ್ತಾ ಇಲ್ಲ. ಈ ತುರಿದಿರುವ ಆಲೂಗಡ್ಡೆ ಅಂದರೆ ಇನ್ನೂ ಸ್ವಲ್ಪ ಕಡಲೆ ಹಿಟ್ಟನ್ನು ಹಾಕಿಕೊಳ್ಳಿ. ಬೇಕಂದರೆ ಹಾಕಿಕೊಳ್ಳಿ, ಇಲ್ಲಾಂದರೆ ಇಲ್ಲ. ಕಲಿಸ್ಕೊಳ್ಳುವಾಗ ತಾನಾಗಿ ಆಲೂಗಡ್ಡೆಯಿಂದ ನೀರಿನ ತೇವಾಂಶ ಬಿಟ್ಕೊಳ್ಳುತ್ತೆ. ಅದರಿಂದ ನೋಡಿಕೊಂಡು ಕಡಲೆ ಹಿಟ್ಟನ್ನು ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಕ್ಕೆ ತುರಿದಿರುವ ಆಲೂಗಡ್ಡೆಯಿಂದ ನೀರು ಪೂರ್ತಿಯಾಗಿ ತೊಳೆದಾದ ನಂತರ ಚೆನ್ನಾಗಿ ಹಿಂಡಿ ತೆಗೆದುಕೊಳ್ಳಿ. ಇದರಿಂದ ನೀರು ಸ್ವಲ್ಪ ಹಿಂಡಿ ತೆಗೆದ್ರೆ ಕಲಿಸ್ಕೊಳ್ಳುವಾಗ ಕಡಲೆ ಹಿಟ್ಟು ಸ್ವಲ್ಪ ಕಡಿಮೆ ಹಿಡಿಯುತ್ತೆ. ಇವಾಗ ಇದು ಪರ್ಫೆಕ್ಟ್ ಆಗಿದೆ. ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ಕೈಯಿಂದ ಪ್ರೆಸ್ ಮಾಡಿ ನೋಡಿ ತಾನಾಗೆ ಅಂಟ್ಕೊಳ್ತಾ ಇದೆ. ಇವಾಗ ಇದು ರೆಡಿಯಾಗಿದೆ. ನಾವು ಎಣ್ಣೆಯಲ್ಲಿ ಯಾವ ರೀತಿ ಫ್ರೈ ಮಾಡಬಹುದಂತ ನೋಡೋಣ ಬನ್ನಿ. ನೆಕ್ಸ್ಟ್ ಪ್ರೊಸೆಸ್ಗೆ ಹೋಗೋಣ. ಇವಾಗ
ಗ್ಯಾಸ್ ಆನ್ ಮಾಡಿಬಿಟ್ಟು ಬಾಣಲೆಯನ್ನು ಕಾಯಕ್ಕಿಡಿ. ಈ ಬಾಣಲೆಯಲ್ಲಿ ಎಣ್ಣೆಯನ್ನು ಹಾಕಿಕೊಳ್ಳಿ. ನಾವು ಆಲೂ ಲಚ್ಚದಾರ್ ಪಕೋಡ ಮಾಡೋದಕ್ಕೆ ಎಷ್ಟು ಎಣ್ಣೆ ಬೇಕೋ ಫ್ರೈ ಮಾಡ್ಕೊಳ್ಳೋಕ್ಕೆ ಅಷ್ಟೇ ಹಾಕಿಕೊಳ್ಳಿ. ಎಣ್ಣೆ ಚೆನ್ನಾಗಿ ಕಾಯಬೇಕು. ಕಾದಾದ ನಂತರ ಇವಾಗ ಈ ಮಿಶ್ರಣವನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಈ ಆಲೂ ಲಚ್ಚದಾರ್ ಭಜಿಯನ್ನು ಮಾಡ್ಕೊಳ್ಳೋಣ. ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪವನ್ನು ತೆಗೆದುಕೊಂಡು ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಎಣ್ಣೆ ಚೆನ್ನಾಗಿ ಕಾಯಬೇಕು. ಈ ರೀತಿಯಾಗಿ ಎಣ್ಣೆ ಚೆನ್ನಾಗಿ ಕಾದಾದ ನಂತರನೇ ಈ ಮಾಡಿರುವ ಮಿಶ್ರಣವನ್ನು ಎಣ್ಣೆಯಲ್ಲಿ ಹಾಕಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಂದು ಕಡೆ ಚೆನ್ನಾಗಿ ಫ್ರೈ ಆದ ನಂತರ ಚಮ್ಮಚನಿಂದ ಈ ರೀತಿ ತಿರುಗಿಸ್ತಾ ಎರಡೂ ಬದಿಗೂ ಚೆನ್ನಾಗಿ ಎಣ್ಣೆಯಲ್ಲಿ ಗೋಲ್ಡನ್ ಕಲರ್ ಬರುವವರೆಗೂ ಫ್ರೈ ಮಾಡ್ಕೊಳ್ಬೇಕು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಆಗಿದೆ ಅಂತ, ಪದರಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇಲ್ಲಿ ನೋಡ್ತಾ ಇರಬಹುದು. ತಿನ್ನೋಕ್ಕೂ ಕೂಡ ಅಷ್ಟೇ ಟೇಸ್ಟಿಯಾಗಿರುತ್ತೆ ವೀಕ್ಷಕರೇ. ನೀವು ಕೂಡ ಒಂದ್ಸಲ ಈ ಮಳೆಗಾಲದಲ್ಲಿ ಆಲೂ ಲಚ್ಚದಾರ್ ಪಕೋಡ ಅಥವಾ ಭಜಿ ಮಾಡಿ ನೋಡಿ. ನಿಮಗೂ ಕೂಡ ಇಷ್ಟವಾಗುತ್ತೆ ಈ ರೆಸಿಪಿ. ಹಾಗೆಯೇ ಈ ರೆಸಿಪಿಯಲ್ಲಿ ನಿಮಗೇನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ಸ್ ಮೂಲಕ ತಪ್ಪದೇ ತಿಳಿಸೋದನ್ನು ಮರಿಬೇಡಿ. ಇವಾಗ ಇದು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಿದೆ. ಇಲ್ಲಿ ನಾನು ಒಂದು ಟಿಶ್ಯೂ ಪೇಪರ್ನಲ್ಲಿ ತೆಗೆದುಕೊಳ್ತಾ ಇದ್ದೇನೆ. ಹಾಗೆಯೇ ಈ ರೆಸಿಪಿ ಹೇಗಾಗಿತ್ತು ಅಂತ ಕೂಡ ನನಗೆ ಕಮೆಂಟ್ಸ್ ಮೂಲಕ ತಪ್ಪದೇ ತಿಳಿಸುವುದನ್ನು ಮರಿಬೇಡಿ. ಈ ಭಜಿಯ ಶಬ್ದ ಕೇಳಿದ್ರೇ ಗೊತ್ತಾಗುತ್ತೆ ಎಷ್ಟು ಕ್ರಿಸ್ಪಿಯಾಗಿದೆ ಅಂತ. ಆಲೂ ಲಚ್ಚದಾರ್ ಪಕೋಡ ಈ ಭಜಿಯನ್ನು ನೀವು ಸಾಸ್ ಅಥವಾ ಗ್ರೀನ್ ಚಟ್ನಿ ಅಥವಾ ಹಾಗೆಯೇ ಬಿಸಿ ಬಿಸಿ ತಿಂದ್ರೂ ತುಂಬಾ ಟೇಸ್ಟಿಯಾಗಿರುತ್ತೆ. ಈ ರೆಸಿಪಿ ನಿಮಗೇನಾದರೂ ಇಷ್ಟವಾದಲ್ಲಿ ಪ್ಲೀಸ್ ವೀಕ್ಷಕರೇ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗೋಣ ಹೀಗೆ ಒಂದು ಇಂಟ್ರೆಸ್ಟಿಂಗ್ ಆದ ರೆಸಿಪಿ ಜೊತೆಗೆ. ಥ್ಯಾಂಕ್ ಯು.